ಗೃಹಲಕ್ಷ್ಮಿ ಹಣ ಪಡೆಯೋಕೆ ವೋಟರ್ ಐಡಿ ಕಡ್ಡಾಯನಾ? ಏರ್ಟೆಲ್ ಸಿಮ್ ಇದ್ದವರಿಗೆ ಹಣ ಬರಲ್ವಾ? ಜಾತಿ ಪ್ರಮಾಣ ಪತ್ರ ತೋರಿಸಲೇಬೇಕಾ? ನೀವು ಸ್ವಲ್ಪ ಈ ತಪ್ಪು ಮಾಡಿದ್ರು ನಿಮ್ಮ ಅಕೌಂಟ್ಗೆ ಬರ್ತಿರೋ 2,000 ರೂಪಾಯಿ ಕಟ್ ಆಗೋದು ಗ್ಯಾರಂಟಿ. ಇನ್ನು ನೀವು ಹೊಸದಾಗಿ ಅರ್ಜಿ ಸಲ್ಲಿಸಬಹುದಾ? ಗೃಹಲಕ್ಷ್ಮಿ ಯೋಜನೆಯ 2,000 ಹಣ ಪಡಿತಿರೋ ಎಲ್ಲ ಮಹಿಳೆಯರೇ ತಕ್ಷಣ ಎಚ್ಚರಗೊಳ್ಳಿ. ಹೌದು, ನಿಮ್ಮ 2,000 ರೂಪಾಯಿ ಹಣ ಇನ್ಮುಂದೆ ಸ್ಟಾಪ್ ಆಗಬಹುದು. ಯಾಕಂದ್ರೆ ರಾಜ್ಯ ಸರ್ಕಾರ ಈಗ ನಕಲಿ ಫಲಾನುಭವಿಗಳಿಗೆ ಬ್ರೇಕ್ ಹಾಕೋಕೆ ಖಡಕ್ ರೂಲ್ಸ್ ತಂದಿದೆ. ಇನ್ಮುಂದೆ ಅಧಿಕಾರಿಗಳೇ ನೇರವಾಗಿ ಹೊಸ ಮೊಬೈಲ್ ಆ್ಯಪ್ ಇಟ್ಕೊಂಡು ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ, ನಿಮ್ಮನ್ನ ಪರಿಶೀಲನೆ ಮಾಡ್ತಾರೆ. ಈ ತಪಾಸಣೆಯಲ್ಲಿ ನೀವು ಸ್ವಲ್ಪ ತಪ್ಪು ಮಾಡಿದ್ರು ನಿಮ್ಮ ಅಕೌಂಟ್ಗೆ ಬರ್ತಿರೋ 2,000 ರೂಪಾಯಿ ಕಟ್ ಆಗೋದು ಗ್ಯಾರಂಟಿ. ಹಾಗಾದ್ರೆ ಅಧಿಕಾರಿಗಳು ಮನೆಗೆ ಬಂದಾಗ ಯಾವೆಲ್ಲ ದಾಖಲೆ ತೋರಿಸಬೇಕು? ಜಾತಿ ಪ್ರಮಾಣ ಪತ್ರ ಬೇಕಾ? ವೋಟರ್ ಐಡಿ ಕಡ್ಡಾಯನಾ? ಏರ್ಟೆಲ್ ಸಿಮ್ ಇದ್ದವರಿಗೆ ಹಣ ಬರಲ್ವಾ? ನೀವು ಹೊಸದಾಗಿ ಅರ್ಜಿ ಸಲ್ಲಿಸಬಹುದಾ? ಈ ಎಲ್ಲ ಶಾಕಿಂಗ್ ವಿಷಯಗಳನ್ನ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಅದಕ್ಕೂ ಮುನ್ನ ನಿಮ್ಮ ಮನೆಯಲ್ಲೂ ಗೃಹಲಕ್ಷ್ಮಿ ಹಣ ಪಡಿತಿರುವ ಮಹಿಳೆಯರು ಇದ್ರೆ ತಪ್ಪದೇ ಒಂದು ಲೈಕ್ ಕೊಟ್ಟು ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಮೊದಲನೆಯದಾಗಿ ಸರ್ಕಾರ ಯಾಕೆ ಈ ಮರುಪರಿಶೀಲನೆ ಮಾಡ್ತಾ ಇದೆ ಗೊತ್ತಾ? ಸಿಎಜಿ ರಿಪೋರ್ಟ್ನಲ್ಲಿ ಒಂದು ಶಾಕಿಂಗ್ ಸತ್ಯ ಹೊರಬಿದ್ದಿದೆ. ಸುಮಾರು 1,920 ಫಲಾನುಭವಿಗಳು ಒಂದೇ ಬ್ಯಾಂಕ್ ಖಾತೆಯನ್ನ ಹಂಚಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಕೆಲವರು ರಿಜಿಸ್ಟರ್ ಆಗದಿದ್ರೂ ಅವರಿಗೆ ಕೋಟ್ಯಾಂತರ ರೂಪಾಯಿ ಪಾವತಿಯಾಗಿದೆ. ಮರಣ ಹೊಂದಿದವರ ಖಾತೆಗೂ ದುಡ್ಡು ಹೋಗ್ತಾ ಇದೆ. ಇನ್ನು ಮುಖ್ಯವಾಗಿ ಬೇರೆ ರಾಜ್ಯದ ಮತದಾರರು ಕೂಡ ನಮ್ಮ ಕರ್ನಾಟಕದ ಯೋಜನೆಯ ಲಾಭ ಪಡಿತಾ ಇರೋದು ಸರ್ಕಾರದ ಗಮನಕ್ಕೆ ಬಂದಿದೆ. ಇದನ್ನೆಲ್ಲ ತಡೆಯೋಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಯಾರು ನಿಜವಾದ ಅರ್ಹ ಮಹಿಳೆಯರು ಅವರಿಗೆ ಮಾತ್ರ ಈ ಹಣ ಸಿಗಬೇಕು ಅನ್ನೋದು ಸರ್ಕಾರದ ಉದ್ದೇಶ. ಹಾಗಾದ್ರೆ ಅಧಿಕಾರಿಗಳು ನಿಮ್ಮ ಮನೆಗೆ ಬಂದಾಗ ನಿಮ್ಮ ಹತ್ರ ಏನೇನು ದಾಖಲೆ ಇರಬೇಕು ನೋಟ್ ಮಾಡಿ ಇಟ್ಕೊಳ್ಳಿ. ಇನ್ನು ಮುಂದೆ ಅಂಗನವಾಡಿ ಕಾರ್ಯಕರ್ತೆಯರು ತಮ್ಮ ಮೊಬೈಲ್ನಲ್ಲಿ ಹೊಸ ಗೃಹಲಕ್ಷ್ಮಿ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಮನೆಗೆ ಬರ್ತಾರೆ. ಅವ್ರು ಬಂದಾಗ ನೀವು ನಿಮ್ಮ ಗೃಹಲಕ್ಷ್ಮಿ ಐಡಿ, ಪಡಿತರ ಚೀಟಿ ಅಂದ್ರೆ BPL ಅಥವಾ APL ಕಾರ್ಡ್, ಪತಿಯ ಹೆಸರು ಮತ್ತು ಮುಖ್ಯವಾಗಿ ಈ ಬಾರಿ ಮತದಾರರ ಗುರುತಿನ ಚೀಟಿಯನ್ನ ಕಡ್ಡಾಯವಾಗಿ ಕೇಳಲಿದ್ದಾರೆ. ತುಂಬಾ ಜನರಿಗೆ ಇರೋ ಕನ್ಫ್ಯೂಷನ್ ಅಂದ್ರೆ ಜಾತಿ ಪ್ರಮಾಣ ಪತ್ರ ಬೇಕಾ ಅಂತ. ಸದ್ಯಕ್ಕೆ ಜಾತಿ ಪ್ರಮಾಣ ಪತ್ರ ಕಡ್ಡಾಯ ಮಾಡಿಲ್ಲ. ಒಂದು ವೇಳೆ ಇಲ್ದಿದ್ರೆ ಸ್ವಯಂ ಘೋಷಣೆ ಮಾಡ್ಕೊಳ್ಬಹುದು. ಆದ್ರೆ ನಿಮ್ಮ ಬ್ಯಾಂಕ್ ಖಾತೆ ಕಡ್ಡಾಯವಾಗಿ ಕರ್ನಾಟಕದಲ್ಲೇ ಇರಬೇಕು. ಈ ಬಾರಿ ಯಾವುದೇ ತಮ್ಮ ಮಷೀನ್ ಅಂದ್ರೆ ಹೆಬ್ಬೆಟ್ಟು ಕೊಡುವ ಮಿಷಿನ್ ಇರಲ್ಲ. ಬದಲಾಗಿ ವಂಚನೆ ತಡೆಯಲು ಫೇಸ್ ರೆಕಗ್ನೈಸೇಷನ್ ಅಂದ್ರೆ ಮುಖ ಗುರುತಿಸುವಿಕೆ ತಂತ್ರಜ್ಞಾನ ಬಳಸ್ತಾರೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಸುದ್ದಿ ಆಗ್ತಿರೋದು ಏನಪ್ಪಾ ಅಂದ್ರೆ ಏರ್ಟೆಲ್ ಸಿಮ್ ಇದ್ರೆ 2,000 ರೂಪಾಯಿ ಬರಲ್ಲ ಅಂತ. ಸ್ನೇಹಿತರೆ, ಏರ್ಟೆಲ್ ಸಿಮ್ ಇದ್ರೆ ಹಣ ಬರಲ್ಲ ಅಂತಲ್ಲ, ಆದರೆ ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ ಆ್ಯಪ್ ಮೂಲಕ UPI ಖಾತೆ ತೆರೆದು ಕೆಲವು ಕಡೆ ಗೃಹಲಕ್ಷ್ಮಿ ಹಣ ದುರುಪಯೋಗ ಆಗ್ತಿರೋದು ಪತ್ತೆಯಾಗಿದೆ. ಅದಕ್ಕೆ ಬ್ರೇಕ್ ಹಾಕ್ತಾರೆ ಅಷ್ಟೇ. ಹಾಗಾಗಿ ಪ್ರಾಮಾಣಿಕ ಫಲಾನುಭವಿಗಳು ಭಯ ಪಡೋ ಅಗತ್ಯ ಇಲ್ಲ. ಒಂದು ವೇಳೆ ನೀವು ಹೊಸದಾಗಿ ಅರ್ಜಿ ಸಲ್ಲಿಸಬೇಕಾ ಅಥವಾ ಬ್ಯಾಂಕ್ ಖಾತೆ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಬೇಕಾ, ನಿಮಗೂ ಅವಕಾಶ ಇದೆ. ಅಂಗನವಾಡಿ ಕಾರ್ಯಕರ್ತೆಯರೇ ನಿಮ್ಮ ಮನೆಗೆ ಬಂದಾಗ ಹೊಸ ಆ್ಯಪ್ ಮೂಲಕ ಇದಕ್ಕೆ ಹೆಲ್ಪ್ ಮಾಡ್ತಾರೆ. ಇದರ ಜೊತೆಗೆ ಎಂದಿನಂತೆ ಕರ್ನಾಟಕ 1, ಬೆಂಗಳೂರು 1, ಗ್ರಾಮ 1 ಕೇಂದ್ರಗಳಲ್ಲೂ ಹೊಸದಾಗಿ ಅರ್ಜಿ ಸಲ್ಲಿಸಬಹುದು. ಆದರೆ ನೆನಪಿರ್ಲಿ, IT ಮತ್ತು GST ಪಾವತಿದಾರರಿಗೆ ಈ ಯೋಜನೆ ಅನ್ವಯಿಸಲ್ಲ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ ಈ ಹೊಸ ನಿಯಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಮ್ಗಿನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ದುಡ್ಡು ಕರೆಕ್ಟ್ ಆಗಿ ಬರ್ತಿಲ್ವಾ? ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ. ಈ ಪ್ರಮುಖ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಮಹಿಳೆಯರ ಜೊತೆ ಈಗಲೇ ಶೇರ್ ಮಾಡಿ ಜಾಗೃತಿ ಮೂಡಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.